ಮದುವೆ ಗಂಡು ಬರೋ ಜಾಗದಲ್ಲಿ ಫ್ಲವರ್ ಡೆಕೋರೇಷನ್ ಸ್ವಲ್ಪ ಜಾಸ್ತಿ ಇರ್ಲಿ. ದೇವಸ್ಥಾನದ ಬಾಗ್ಲಿಂದ ಮದುವೆ ಮಂಟಪದವ್ರಿಗೂ ಹೂವಿನ ಹಾಸಿಗೆ ಹಾಸ್ದಂಗಿರ್ಬೇಕು. ಮದುವೆ ಅರ್ಜೆಂಟಲ್ಲಿ ಮಾಡ್ತಾ ಇದೀವಿ ಅಂತ ಹೂವ ಕಮ್ಮಿ ಹಾಕಕ್ಕಾಯ್ತಿದ್ದ? ತಗೊಳ್ಳಿ, ಈಗಲೇ ಹೋಗಿ ಒಂದಷ್ಟು ಹೂವ ಮಾರ್ಕೆಟಿಂದ ತಂದ್ಬಿಡಿ. ತಗೊಳ್ಳಿ. ಸರಿ, ಒಳ್ಳೆ. ಮದ್ವೆ ಗಡಿಬಿಡಿನಲ್ಲಿ ನೀವು ಮಾತ್ರೆ ತಗೊಳ್ಳೋದನ್ನೇ ಮರ್ತಿದ್ದೀರಾ. ಕೊಡು. ಮಗಳ ಮದುವೆ ಅಂದ ತಕ್ಷಣ ಈ ಜೈರಾಮ ಕಿರ್ಮಿಶೆ ಹುಡುಗ ಆಗ್ಬಿಡ್ತಾನೆ. ಇವನ್ಗೆ ಸುಸ್ತೇ ಆಗೋದಿಲ್ಲ. ಆ ಯಮ ಬಂದ್ರು ಆಮೇಲೆ ಬಾ ಹೋಗಯ್ಯ ಅನ್ಬಿಡ್ತೀನಿ. ಬಿಡ್ತು ಅನ್ರಿ, ಅದೆಷ್ಟು ಖುಷಿಯಾಗಿದ್ದೀರ್ರಿ ನೀವು. ತಂದೆ ಆಗಿ ಮಗಳು ಅಂತಂದ್ರೆ ಅದು ಭಾರ, ಅದೊಂದು ಜವಾಬ್ದಾರಿ ಅಂತೆಲ್ಲ ಅಂತಾರೆ. ಅಲ್ಲ ಕಣೆ, ಅದೊಂದು ಹೆಮ್ಮೆ, ಅದೊಂದು ಸಂಭ್ರಮ. ಆ ದೇವ್ರು ನೋಡು ಎಂಥ ವರ ಕೊಟ್ಬಿಟ್ಟ. ಮಗಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಅವನೇ ಒಳ್ಳೆ ಸಂಬಂಧ ಕಳಿಸಿ ಮದುವೆ ಫಿಕ್ಸ್ ಮಾಡಿ ಲೈಫೇ ಸೆಟ್ಲ್ ಮಾಡಿಸ್ಬಿಟ್ಟ. ಅಣ್ಣ, ಇಡೀ ದೇವಸ್ಥಾನ ಹುಡುಕಿದ್ವಿ, ರೂಪ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಅಂಬುಜ, ಏನ್ ಹೇಳ್ತಾ ಇದೀಯಾ? ಸರಿಯಾಗಿ ನೋಡ್ತೇನೆ. ಅಪ್ಪ, ಎಲ್ಲಾ ಕಡೆ ಹುಡುಕಿದ್ವಿ, ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅಣ್ಣ, ತಾನೇ ಮಲಗಿರೋ ತರ ಹಾಸಿಗೆ ಮೇಲೆ ದಿಂಬನ್ನೆಲ್ಲ ಜೋಡಿಸಿ ಎಲ್ಲೋ ಹೋಗಿದ್ದಾಳೆ. ಅಂದ್ರೆ ಓಡ್ ಹೋಗಿದ್ದಾಳೆ. ಸಿಕ್ಕದ್ಲಾ? ಇಲ್ಲ ಕಡೆ. ಯಾಕ್ರಿ ಅವಳು ಹೀಗೆ ಮಾಡ್ಬಿಟ್ಲು? ನಮ್ಮ ತಲೆ ಮೇಲೆ ಕಲ್ಲು ಎಳೆದು ಬಿಡ್ಲಲ್ಲ. ಇಷ್ಟು ವರ್ಷ ಮರ್ಯಾದೆನೆ ಉಸಿರು ಅಂತ ಬದುಕ್ತಿದ್ವಿ ನಾವು. ಈಗ ನಮ್ಮ ಮಾನ ಮರ್ಯಾದೆ ಎಲ್ಲ 4 ಜನದ ಮುಂದೆ. ಶ್ರೀಕುಂಟುಗೆ ಫೋನ್ ಮಾಡಿದ್ದೀನಿ. ಅವನು ಎಲ್ಲಾ ಸ್ಟೇಷನ್ಗೂ ಮೆಸೇಜ್ ಕೊಟ್ಟು ಹುಡುಕಿ ಕರ್ಕೊಂಡ್ ಬರ್ತಾರೆ. ಬೀಗರು ಬರೋ ಹೊತ್ತಾಯ್ತು ರೀ. ಅವ್ರಿಗೇನು ಅಂತ ಉತ್ತರ ಕೊಡೋಣ? ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಹಲೋ, ಹೇಳಿ ಪುರೋಹಿತ್ರೆ. ಇಬ್ರುನಾ? ಬರ್ತೀವಿ. ಬಂದ್ವಿ. ಪುರೋಹಿತರು ಶಾಸ್ತ್ರ ಮಾಡಕ್ ಕರೀತಾ ಇದ್ದಾರೆ. ಅವಳೇ ಬಂದಿಲ್ವಲ್ರಿ? ಅಲ್ಲಿ ಮಂಟಪದ ಹತ್ರ ಹೋದ್ರೆ 4 ಜನ ಕೇಳ್ತಾರೆ ಎಲ್ಲಿ ಅವಳು ಅಂತ. ಏನಂತ ಹೇಳೋಣ? ರೆಡಿ ಆಗ್ತಿದ್ದಾಳೆ ಅಂತ ಹೇಳ್ಬೇಡ. ನೀನ್ ಈ ತರ ಅಳ್ತಾ ಇದ್ರೆ ಎಲ್ರಿಗೂ ಅನುಮಾನ ಬರಲ್ಬೇನೆ. ಬಾ, ಕಣ್ಣೋರ್ಸ್ಕೋ, ಬಾ ಹೋಗೋಣ. ಹಲೋ, ಕ್ರೌಡ್ ಹೇಗಿದೆ? ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ. ವೆರಿ ಗುಡ್. ಸೌಂದರ್ಯ ಹೊರಡೋ ಸಮಯದಲ್ಲಿ ಫೋನ್ ಮಾಡ್ತೀನಿ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅಲ್ಲಿ ಗಲಾಟೆ ಜಾಸ್ತಿ ಆಗಿ ಮದುವೆ ನಡೀತಾ ಇರೋ ಜಾಗಕ್ಕೆ ಸೌಂದರ್ಯ ಸರಿಯಾದ ಸಮಯಕ್ಕೆ ಬರಬಾರ್ದು. ಹಾಗೆ ಮಾಡಿ. ಸರಿ. ಈ ಕೆಲಸ ನೀವು ಮಾಡಿದ್ರೆ ನಿಮಗೆ ತಲುಪಬೇಕಾಗಿರೋದನ್ನ ನಾನು ತಲುಪಿಸ್ತೀನಿ. ಹಲೋ ನಾಗರಾಜ್ ಅವರೇ, ಎಲ್ಲ ನಾನು ಅನ್ಕೊಂಡಾಗೆ ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ವಿಚಾರದಲ್ಲಿ ನನ್ನ ಸಪೋರ್ಟು ನಿಮ್ಗೆ ಯಾವತ್ತೂ ಇರುತ್ತೆ. ಅಂದಾಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಮದುವೆ ನಿಲ್ಲಿಸೋ ಆಟ ಕಂಪ್ಲೀಟ್ ಆಗಬೇಕು. ಓಕೆ. ಆದರೂ ನನಗೆ ಸ್ವಲ್ಪ ಗಿಲ್ಟ್ ಆಗ್ತಿದೆ. ಹೇ ಜಾನು, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ನೋಡು, ನಿಮ್ಮ ಅಪ್ಪ ಅಮ್ಮನ ಕೋಪ ಏನಿದ್ರು 2 ದಿನ ಮಾತ್ರ. ನಾಳೆ ನೀನು ದೊಡ್ಡ ಸ್ಟಾರ್ ಆಗ್ತಿದ್ದಾನೆ. ನಿನ್ನನ್ನು ಅವ್ರು ಟಿವಿಯಲ್ಲಿ ನೋಡ್ತಾರಲ್ವಾ, ಆವಾಗ ಅವ್ರ ಕೋಪ ಹಾಗೆ ಹೊರಟೋಗ್ಬಿಡುತ್ತೆ. ಅವರೇ ನಿನ್ನನ್ನು ಹುಡ್ಕೋ ಬರ್ತಾರೆ, ನೋಡ್ತಾ ಇರು. ನಿಜಾನಾ? 100% ಜಾನು. ಜಾನು, ನಾನು ಹೇಳಿದ್ದೀನಲ್ಲ, ತಂದಿದ್ಯಾ? ಹಾ, ತಂದಿದ್ದೀನಿ. ಹುಡುಗನ ಮನೆಯವರು ನನಗೆ ಅಂತ ಕೊಟ್ಟಿದ್ದು ಒಡವೆ
ಅಪ್ಪ ಅಮ್ಮ ನನ್ಗೆ ಅಂತ ಮಾಡ್ಸಿಟ್ಟಿದ್ ಒಡವೆ, ಅಪ್ಪ ಮದ್ವೆಗೆ ಅಂತ ಎತ್ತಿಟ್ಟಿದ್ ಹಣ ಎಲ್ಲಾನು ತಂದಿದ್ದೀನಿ. ಗುಡ್, ವೆರಿ ಗುಡ್. ಅರವಿಂದ್, ನಾನು ನಿಮ್ಮ ಮೇಲೆ ಜೀವನೇ ಇಟ್ಟಿದ್ದೀನಿ. ನಿಮ್ಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ದೀನಿ. ನನ್ ಕೈ ಬಿಡಲ್ಲ ಅಲ್ವಾ? ಏ, ಕೈ ಬಿಡೋದಕ್ಕ ಕೈನ ಹಿಡ್ಕೊಂಡು ಇಷ್ಟು ದೂರ ನಡ್ಕೊಂಡ್ ಬಂದಿತ್ತು. ಹೇ ಜಾನು, ಈ ದುಡ್ಡು ಒಡವೆಗಳನ್ನೆಲ್ಲ ತರೋಕೆ ಹೇಳಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಜಾನು, ನೋಡ್ತಾ ಇರೋ, ಬೆಂಗಳೂರು ಮೈನ್ ಥಿಯೇಟರ್ ಮುಂದೆ ನಿನ್ ಕಟೌಟ್ ನಿಲ್ಲುತ್ತೆ. ನಿನ್ ಕಟೌಟ್ಗೆ ನಿನ್ನ ಅಭಿಮಾನಿಗಳೆಲ್ಲ ಹಾಲಿನ ಅಭಿಷೇಕ ಮಾಡ್ತಾ ಇರ್ತಾರೆ. ಎಂತ ಅನ್ಯಾಯ ಆಗೋಯ್ತು ನಮ್ಮ ಜಯರಾಮಣ್ಣನಿಗೆ. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಅದೆಷ್ಟು ನಂಬಿದ್ರು ನಮ್ಮ ಒತ್ಸಲಕ್ಕ ಜಯರಾಮಣ್ಣ. ಇಂಥವ್ರಿಗೆ ಆ ದೇವ್ರು ಈ ತರ ಶಿಕ್ಷೆ ಕೊಡ್ಬಾರ್ದಾಗಿತ್ತು. ದೊಡ್ಡವ್ರ ಸವಾಸ ಮಾಡಿ ನಮ್ ಜಯರಾಮಣ್ಣ ನೆಮ್ಮದಿ ಕಳ್ಕೊಂಡಷ್ಟೇ. ಊರವ್ರಿಗೆಲ್ಲ ನ್ಯಾಯ ಪಡಿಸಿದ್ರು ನಮ್ಮ ಜಯರಾಮಣ್ಣ. ಇವತ್ತು ಅವ್ರ ಮರ್ಯಾದೆನೆ ಮೂರ ಬಟ್ಟೆ ಮಾಡ್ಕೊಂಡು ಬೀದರ್ನಲ್ಲಿ ಕೂತ್ಕೊಂಡು ಹಾಗಾಗಿ ಎಲ್ಲ ಆಗಿದ್ದು ಸೌಂದರ್ಯ ಅವ್ರ ಮನೆಯವರಿಂದಲೇ. ಹೌದೌದು, ಆ ಸೌಂದರ್ಯ ಮನೆಯವರು ಇದ್ದಕ್ಕಿದ್ದಂಗೆ ಬಂದು ಮದುವೆ ಅಂತ ಆತರ ಮಾಡಿದ್ರು. ಅದಕ್ಕೆ ಆ ಹುಡುಗಿ ಎದ್ಕೊಂಡು ಓಡೋಯ್ತು. ಈಗ ಜಯರಾಮಣ್ಣ ಊರ್ ಮುಂದೆ ತಲೆ ಎತ್ಕೊಂಡು ತಿರ್ಗೋದು ಹಿಂಗೆ. ಇಷ್ಟೆಲ್ಲ ಆದ್ಮೇಲೆ ಜಯರಾಮಣ್ಣ ಖಂಡಿತ ಬದುಕಿರಲ್ಲ. ಮರ್ಯಾದನೆ ಉಸಿರು ಅಂತ ಬದುಕ್ತದ ಜಯರಾಮಣ್ಣನ್ಗೆ ಎಂತ ಪರಿಸ್ಥಿತಿ ತಂದು ಇಟ್ಬಿಟ್ರಿ ಇವರು. ಅವ್ರ ದುಡ್ಡಿನ ಅಹಂಕಾರಕ್ಕೆ ಜಯರಾಮಣ್ಣವ್ರಿಗೆ ಅನ್ಯಾಯ ಮಾಡ್ಬಿಟ್ರು. ಹೇಗಣ ಅನ್ಯಾಯ ಮಾಡ್ಬಿಡ್ತಾರೆ? ನಾವೇನ್ ಕೈ ಕಟ್ಕೊಂಡು ಕೂತಿದ್ದೀವ? ಜಯರಾಮಣ್ಣ ನಮ್ಗೆಲ್ಲ ಕಷ್ಟ ಅಂದಾಗ ಓಡೋಡ್ ಬರ್ತಾ ಇದ್ರು. ಇವತ್ತು ನಾವೆಲ್ಲ ಸೇರಿ ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಗಂಡಿನ ಮನೆಯವರು ದೇವಸ್ಥಾನ ಬಿಟ್ಟು ಹೆಂಗ್ ಹೋಯ್ತಾರೆ ನಾವು ನೋಡ್ತೀವಿ. ಹೌದೌದು, ಜಯರಾಮಣ್ಣನಿಗೆ ಸಿಗ್ಲೇಬೇಕು.